ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಬ್ಲ್ಯಾಕ್ ನೈಲಾನ್ ಥ್ರೆಡ್ನ ಯೂಸ್ ಮಾಡಿ ಅಡ್ಜಸ್ಟೇಬಲ್ ಹ್ಯಾಂಡ್ಮೇಡ್ ಬ್ರಾಸ್ಲೆಟ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು 180 ಸೆಂಟಿಮೀಟರ್ ಬ್ಲ್ಯಾಕ್ ನೈಲಾನ್ ಥ್ರೆಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಎಕ್ಸ್ಟ್ರಾ 40 ಸೆಂಟಿಮೀಟರ್ ಥ್ರೆಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಸಿಸರ್ನ ತೊಗೊಂಡಿದ್ದೀನಿ. ಫಸ್ಟ್ 40 ಸೆಂಟಿಮೀಟರ್ ಬ್ಲ್ಯಾಕ್ ನೈಲಾನ್ ಥ್ರೆಡ್ನ ಡಬಲ್ ಫೋಲ್ಡಿಂಗಲ್ಲಿ ಒಂದು ಪ್ಲೇಸ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 180 ಸೆಂಟಿಮೀಟರ್ ಬ್ಲ್ಯಾಕ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಫಿಕ್ಸ್ ಮಾಡಿರೋ ಥ್ರೆಡ್ಗೆ ಒಂದು ನಾಟ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ನೈಲಾನ್ ಥ್ರೆಡ್ನ ತೊಗೊಂಡು 40 ಸೆಂಟಿಮೀಟರ್ ನೈಲಾನ್ ಥ್ರೆಡ್ ಮೇಲೆ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ ತೊಗೊಂಡು ಲೆಫ್ಟ್ ಸೈಡ್ ನೈಲಾನ್ ಥ್ರೆಡ್ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ 40 ಸೆಂಟಿಮೀಟರ್ ನೈಲಾನ್ ಥ್ರೆಡ್ ಮೇಲೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆಫ್ಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ ತೊಗೊಂಡು ರೈಟ್ ಸೈಡ್ ನೈಲಾನ್ ಥ್ರೆಡ್ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ನೈಲಾನ್ ಥ್ರೆಡ್ನ ತೊಗೊಂಡು 40 ಸೆಂಟಿಮೀಟರ್ ನೈಲಾನ್ ಥ್ರೆಡ್ ಮೇಲೆ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ ತೊಗೊಂಡು ಲೆಫ್ಟ್ ಸೈಡ್ ನೈಲಾನ್ ಥ್ರೆಡ್ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ 40 ಸೆಂಟಿಮೀಟರ್ ನೈಲಾನ್ ಥ್ರೆಡ್ ಮೇಲೆ ಇಟ್ಕೊಳ್ತಿದ್ದೀನಿ. ಲೆಫ್ಟ್ ಸೈಡ್ನಲ್ಲಿರೋ ನೈಲಾನ್ ಥ್ರೆಡ್ನ ತೊಗೊಂಡು ರೈಟ್ ಸೈಡ್ ನೈಲಾನ್ ಥ್ರೆಡ್ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ. ಇದೇ ಪ್ರೋಸೆಸ್ನ ಆಲ್ಟರ್ನೇಟಾಗಿ ಈಚ್ ಸೈಡಿಗೂ ರಿಪೀಟ್ ಮಾಡಬೇಕು. ಜಸ್ಟ್ ನೈಲಾನ್ ಬ್ಲ್ಯಾಕ್ ಥ್ರೆಡ್ನ ಯೂಸ್ ಮಾಡಿ ಮನೆಯಲ್ಲೇ ಸಿಂಪಲಾಗಿ ಬ್ರಾಸ್ಲೆಟ್ನ ಮಾಡಿ ಯೂಸ್ ಮಾಡ್ಬೋದು. ಸೇಮ್ ಪ್ರೋಸೆಸ್ನ ನಮಗೆ ಎಷ್ಟು ಲೆಂತ್ ಬೇಕಿರುತ್ತೋ ಅಲ್ಲಿವರೆಗೂ ರಿಪೀಟ್ ಮಾಡಬೇಕು. ಈಗ ಥ್ರೆಡ್ನ ಟೈ ಮಾಡಿ ಆಗಿದೆ. ನನಗೆ ಎಷ್ಟು ಲೆಂತ್ ಬೇಕಾಗಿತ್ತೋ ಅಲ್ಲಿವರೆಗೂ ನಾನು ಥ್ರೆಡ್ನ ಯೂಸ್ ಮಾಡಿ ಟೈ ಮಾಡ್ಕೊಂಡಿದ್ದೀನಿ. ಈಗ ಬೋತ್ ಎಂಡ್ಸ್ ಥ್ರೆಡ್ಗಳನ್ನ ಯೂಸ್ ಮಾಡಿ ಒಂದು ನಾಟ್ನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೈಟರ್ ಅಥವಾ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿ ಥ್ರೆಡ್ನ ಲೈಟಾಗಿ ಮೆಲ್ಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಥ್ರೆಡ್ನ ಟೈ ಮಾಡಿರೋದು ಬಿಚ್ಚೋಗಲ್ಲ, ಹಾಗಾಗಿ ಲೈಟಾಗಿ ಮೆಲ್ಟ್ ಮಾಡಬೇಕು. ನೆಕ್ಸ್ಟ್ ಬೋತ್ ಸೈಡ್ ಎಂಡ್ಸ್ಗಳಿಗೂ 2 ನಾಟ್ಸ್ಗಳನ್ನ ಹಾಕಬೇಕು. ಇನ್ನೊಂದು ಸೈಡ್ಗೂ ನಾಟ್ಸ್ಗಳನ್ನ ಹಾಕೋಬೇಕು. ಬೋತ್ ಸೈಡ್ ಎಂಡ್ಸ್ಗಳನ್ನೂ ಒಟ್ಟಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ 15 ಸೆಂಟಿಮೀಟರ್ ಬ್ಲ್ಯಾಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದನ್ನು ಯೂಸ್ ಮಾಡಿ ಬೋತ್ ಸೈಡ್ ಎಂಡ್ಸ್ಗಳನ್ನೂ ಸೇರಿಸಿ ಒಂದು ನಾಟ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸೇಮ್ ಟೈಯಿಂಗ್ ಪ್ರೋಸೆಸ್ನ ರಿಪೀಟ್ ಮಾಡಬೇಕು. 4 ಸ್ಟೆಪ್ ಟೈ ಮಾಡ್ತಿದ್ದೀನಿ. ಟೈ ಮಾಡಿ ಆದಮೇಲೆ ಎಂಡಲ್ಲಿ ಒಂದು ನಾಟ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ತಿದ್ದೀನಿ. ಈಗ ಅಡ್ಜಸ್ಟೇಬಲ್ ಬ್ಲ್ಯಾಕ್ ಥ್ರೆಡ್ ಬ್ರಾಸ್ಲೆಟ್ ರೆಡಿಯಾಗಿದೆ. ನೋಡಿದ್ರಲ್ವ ಸಿಂಪಲಾಗಿ ನೈಲಾನ್ ಥ್ರೆಡ್ನ ಯೂಸ್ ಮಾಡಿ ಹೇಗೆ ಬ್ರಾಸ್ಲೆಟ್ನ ಮಾಡೋದು ಅಂತ. ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಬ್ರಾಸ್ಲೆಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.